ಹೆಣ್ಮಕ್ಳು ರೆಡಿ ಆಗಕ್ಕೆ ಭಾರಿ ಟೈಮ್ ತಗೋತಾರಪ್ಪ. ಇದು ಎಲ್ಲಾ ಗಂಡು ಮಕ್ಕಳ ಕಂಪ್ಲೇಂಟ್. ಜೀನ್ಸ್ ಶರ್ಟ್ ಧರಿಸ್ಕೊಂಡು ತಲೆಗೆ ಒಂದ್ ಸ್ವಲ್ಪ ಜೆಲ್ ಹಾಕಿ ಕುಮ್ ಮಾಡ್ಬಿಟ್ಟಷ್ಟು ಈಸಿ ಅಲ್ಲ ಹೆಣ್ಮಕ್ಳು ರೆಡಿ ಆಗೋದು. ಒಂದು ಬ್ಯೂಟಿಫುಲ್ ಭಾರತೀಯ ನಾರಿ ಹಿಂದೆ ಬಿಹೈಂಡ್ ದ ಸೀನ್ಸ್ ಭಾರಿ ಪ್ರಾಸೆಸ್ ಇದೆ. ನಂದಿವತ್ತು ಕೇರಳ ಕುಟ್ಟಿ ಅವತಾರ. ಓಣಂ ಥೀಮ್ ಪಾರ್ಟಿ, ಅದಕ್ಕೆ ಫಸ್ಟ್ ಟೈಮ್ ಕೇರಳ ಸೀರೆ ಉಟ್ಕೋತಾ ಇದೀನಿ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಒಂದು ಇವೆಂಟ್ ಹೋಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಸೀರೆ ಉಟ್ಕೊಳಕ್ ಬರ್ಬೇಕು. ಆ ಸೀರೆ ಉಟ್ಕೊಳ್ಳೋದು 5 ಮಿನಿಟ್ಸ್ ಇಂದ 50 ಮಿನಿಟ್ಸ್ ವರ್ಗೂ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಎಕ್ಸ್ಪೀರಿಯನ್ಸ್, ಸ್ಕಿಲ್ ಲೆವೆಲ್ ಎಲ್ಲ. ಅದಾದ್ಮೇಲೆ ಬ್ಲೌಸ್ ಸೆಟ್ ಮಾಡ್ಕೋಬೇಕು. ಆ ಸೆಟ್ ಆಗೋ ಬ್ಲೌಸ್ ನಮಗ್ ಫಿಟ್ ಆಗ್ಬೇಕು. ಫಿಟ್ ಆಗಿಲ್ಲ ಅಂದ್ರೆ ಮತ್ತೆ ಒಂದು ಆಡೆಡ್ ಪ್ರಾಸೆಸ್, ಸ್ಟಿಚಸ್ ಬಿಚ್ಚೋದು. ಇದಾದ್ಮೇಲೆ ಬಳೆ, ಓಲೆ, ನಕ್ಲೇಸು ಅಂತ ಜ್ಯುವೆಲ್ರಿ ಸೆಟ್ ಮಾಡ್ಕೊಳ್ಳೋದು. ಚಂದವಾಗಿ ಸೀರೆ ಉಟ್ಕೊಳ್ಳೋದಕ್ಕಿಂತ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಚಂದವಾಗಿ ಮೇಕಪ್ ಮಾಡ್ಕೊಳ್ಳೋದು. ದೇವ್ರು ನಮ್ಮ ಫೀಚರ್ಸ್ ನ ತಿದ್ದಿ ತೀಡಿ ಕಳಿಸಿರ್ತಾರೋ ಇಲ್ವೋ, ಲಕ್ಷಣವಾಗಿ ಕಾಣಿಸ್ಬೇಕು, ಲಕ್ಷಣವಾಗಿ ರೆಡಿ ಆಗ್ಬೇಕು ಅನ್ನೋದು ಎಲ್ಲರ ಆಶಯ. ಕೊನೆಗೆ ಹೇರ್ ಸ್ಟೈಲು ಅಂತ ಒಂದು ಮಾಡ್ಕೊಂಡು ಉಶಪ್ಪ ಅಂತ ಕುತ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳಿಗೆ ರೆಡಿ ಮಾಡಿಸು, ಮನೆಯಲ್ಲಿ ಪೆಂಡಿಂಗ್ ಕೆಲಸಗಳು ಮುಗಿಸು ಅಂತ ಎಲ್ಲ ನಮ್ ತಲೆ ಮೇಲೆ ಇರುತ್ತೆ. ಹಾಗಂತ ವಿ ಕಾಂಟ್ ಬ್ಲೇಮ್ ಮೆನ್. ಇದೆಲ್ಲ ಪ್ರಾಸೆಸ್ ಇದೆ ಅಂತ ಮುಂಚೆನೆ ಗೊತ್ತು ತಾನೆ. ನಾವೇ ಸ್ವಲ್ಪ ಸ್ಮಾರ್ಟ್ ಆಗಿ ಪ್ಲಾನಿಂಗ್ ಎಲ್ಲ ಮಾಡಿ ಇಟ್ಕೊಂಡಿರ್ಬೇಕಷ್ಟೇ. 6 ಗಂಟೆಗೆ ಹೋಗ್ಬೇಕಾಗಿರೋ ಪಾರ್ಟಿಗೆ 8 ಗಂಟೆಗೆ ರೆಡಿ ಆದ್ರೆ ಯಾರಿಗಾರು ಕೋಪ ಬಂದೇ ಬರುತ್ತೆ. ಹೋಗ್ಬೇಕಾರೆ ಜಗಳ ಮಾಡ್ಕೊಂಡು ಪಾರ್ಟಿಲಿ ಉಪ್ಪು ಅಂದ್ಕೊಂಡು ಇರೋದಕ್ಕಿಂತ ಮುಂಚೆನೆ ಪ್ಲಾನಿಂಗ್ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ರೆಡಿಯಾಗಿ ಖುಷಿಯಾಗಿ ಹೋಗೋದೇ ಚಂದ ಅಲ್ವಾ?